For more life-changing practical lessons, subscribe to our YouTube channel, Hope of Life. ಅನೇಕ ವಿಷಯಗಳ ಚಿಂತೆ ಹಾಗೂ ಆಲೋಚನೆಗಳಿಂದ ಭಾರವಾದಂತೆ ಭಾಸವಾಗುವ ನಿಮ್ಮ ಮನಸ್ಸುಗಳನ್ನು ಹಗುರವಾಗುವಂತೆ ಮಾಡುತ್ತೆ ಈ ಕತೆ. ಆಲಿಸಿ, ನಿಮ್ಮ ಆಲೋಚನೆಯಲ್ಲಿ ಆಗುವ ಬದಲಾವಣೆಯನ್ನು ನೀವೇ ಅನುಭವಿಸಿ. ಒಮ್ಮೆ ಶಾಲೆಯಲ್ಲಿ ಶಿಕ್ಷಕರು 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಅಸೈನ್ಮೆಂಟ್ ಕೊಡ್ತಾರೆ. ಅದರಿಂದ ಜೀವನದ ಅಮೂಲ್ಯ ಪಾಠವನ್ನು ಕಲಿಸುವ ಉದ್ದೇಶವನ್ನು ಹೊಂದಿದ್ದು, ಟೀಚರ್ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ನೀವು ಈ ಹೊತ್ತಿನಿಂದ ನಿಮ್ಮನ್ನು ಹೀಯಾಳಿಸಿದ ಅಥವಾ ನಿಮಗೆ ನೋವನ್ನು ಉಂಟು ಮಾಡಿದವರ ಹೆಸರನ್ನು ಆಲೂಗಡ್ಡೆಯ ಮೇಲೆ ಬರೆದು ನಿಮ್ಮ ಬ್ಯಾಗಲ್ಲಿ ಹಾಕ್ಕೊಳ್ಳಿ. ಹೀಗೆ ಯಾರೆಲ್ಲ ನಿಮಗೆ ನೋವನ್ನು ಉಂಟು ಮಾಡುತ್ತಾರೋ ಅವರ ಹೆಸರನ್ನು ಒಂದೊಂದು ಆಲೂಗಡ್ಡೆಯ ಮೇಲೆ ನಿಮಗೆ ನೋವು ಉಂಟು ಮಾಡಿದವರ ಹೆಸರನ್ನು ಬರೆದು ನಿಮ್ಮ ಸ್ಕೂಲ್ ಬ್ಯಾಗಲ್ಲಿ ಹಾಕಿ ನಾನು ಕೇಳುವವರೆಗೂ ನಿಮ್ಮ ಹತ್ರನೇ ಇಟ್ಟುಕೊಳ್ಳಿ. ತರಗತಿಯಲ್ಲಿರುವ ಎಲ್ಲ ಮಕ್ಕಳಲ್ಲಿ ಬಂಟು ಎಂಬ ಹುಡುಗ ಶಿಕ್ಷಕರು ಹೇಳಿದ ಮಾತನ್ನು ಕೇಳಿ ತುಂಬ ಸಂತೋಷದಿಂದ ಓಕೆ ಟೀಚರ್ ಎಂದು ಉತ್ತರಿಸ್ತಾನೆ. ಸಂಜೆ ಎಲ್ಲ ಮಕ್ಕಳು ಮನೆಗೆ ಹೋಗಲು ಶಾಲಾ ವಾಹನವನ್ನು ಹತ್ತಿ ಕುಳಿತುಕೊಳ್ಳುತ್ತಿರಲು ಬಂಟು ಎಂಬ ಹುಡುಗನ ಸೀಟ್ ಮೇಲೆ ಇನ್ನೊಬ್ಬ ಹುಡುಗ ತನ್ನ ಸ್ಕೂಲ್ ಬ್ಯಾಗನ್ನು ಇಡ್ತಾನೆ. ಬಂಟು ಹೇಳ್ತಾನೆ, ನಿನ್ನ ಬ್ಯಾಗನ್ನು ತೆಗೆದುಕೋ. ಆದರೆ ಆ ಹುಡುಗ ತನ್ನ ಬ್ಯಾಗನ್ನು ತೆಗೆದುಕೊಳ್ಳದೆ ಕೆಟ್ಟ ಮಾತುಗಳಿಂದ ಬಂಟುವನ್ನು ಬೈಯುತ್ತಾನೆ. ಆಗ ಬಂಟುವಿಗೆ ಕೋಪ ಬಂದರೂ ಟೀಚರ್ ಹೇಳಿದ ಮಾತನ್ನು ನೆನೆಸಿಕೊಂಡು ಸುಮ್ಮನಿದ್ದು ಮನೆಗೆ ಹೋದ ನಂತರ ಮನೆಯಲ್ಲಿರುವ ಅಮ್ಮನ ಹತ್ತಿರ ಹೋಗಿ ನಮ್ಮ ಟೀಚರ್ ನಮಗೆ ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಎಂದು ಎಲ್ಲವನ್ನು ಕುರಿತು ಹೇಳಿ ಒಂದು ಆಲೂಗಡ್ಡೆ ತೆಗೆದುಕೊಂಡು ಶಾಲಾ ವಾಹನದಲ್ಲಿ ಬಂಟುವಿಗೆ ಕೋಪವನ್ನು ಉಂಟು ಮಾಡಿದವನ ಹೆಸರನ್ನು ಆಲೂಗಡ್ಡೆಯ ಮೇಲೆ ಬರೆದು ಆ ಆಲೂಗಡ್ಡೆಯನ್ನು ತನ್ನ ಸ್ಕೂಲ್ ಬ್ಯಾಗ್ನಲ್ಲಿ ಹಾಕಿಕೊಳ್ಳುತ್ತಾನೆ. ನಂತರ ಬಂಟು ಮನೆಯಲ್ಲೇ ಕುಳಿತು ಟಿವಿಯಲ್ಲಿ ಕಾರ್ಟೂನ್ ಚಾನಲ್ ವೀಕ್ಷಿಸುತ್ತಿರುತ್ತಾನೆ. ಮಧ್ಯದಲ್ಲಿ 7ನೇ ತರಗತಿಯ ತನ್ನ ಸಹೋದರಿ ಬಂದು ಟಿವಿ ಚಾನಲ್ ಚೇಂಜ್ ಮಾಡಿ ಸೀರಿಯಲ್ ನೋಡ್ತಿರುತ್ತಾಳೆ. ಆದರೆ ಬಂಟುವಿಗೆ ಕಾರ್ಟೂನ್ ಚಾನಲ್ ನೋಡುವ ಬಯಕೆ. ತನ್ನ ಸಹೋದರಿ ಅಡಚಣೆ ಉಂಟು ಮಾಡಿದ್ದರಿಂದ ತನ್ನ ಸಹೋದರಿಯ ಮೇಲೆ ಕೋಪಗೊಂಡು ಒಂದು ಆಲೂಗಡ್ಡೆ ತೆಗೆದುಕೊಂಡು ಅದರ ಮೇಲೆ ತನ್ನ ಸಹೋದರಿಯ ಹೆಸರನ್ನು ಬರೆದು ತನ್ನ ಸ್ಕೂಲ್ ಬ್ಯಾಗಲ್ಲಿ ಹಾಕಿಕೊಳ್ತಾನೆ. ಮಾರನೆಯ ದಿನ ಶಾಲೆಗೆ ಹೋದ ನಂತರ ಬಂಟು ಟೀಚರ್ ಬಳಿಗೆ ಹೋಗಿ, ಟೀಚರ್, ನನ್ನ ಬ್ಯಾಗಲ್ಲಿ 2 ಆಲೂಗಡ್ಡೆ ಇದೆ, ತಗೊಳ್ಳಿ ಎಂದು ಕೊಡಲು ಹೋದಾಗ, ಆತುರ ಪಡೆದಿರು, ನಾನು ಕೇಳುವವರೆಗೂ ನಿನ್ನ ಬ್ಯಾಗಲ್ಲೇ ಇಟ್ಟಿರು ಎಂದು ಟೀಚರ್ ಹೇಳ್ತಾರೆ. ಶಾಲೆಯ ಆವರಣದಲ್ಲಿ ಸಂಜೆ ಎಲ್ಲ ಮಕ್ಕಳು ಫುಟ್ಬಾಲ್ ಆಡುತ್ತಿರಲು ಒಬ್ಬ ಹುಡುಗ ತನ್ನ ಕಾಲನ್ನು ಅಡ್ಡಿ ಮಾಡಿ ಬಂಟುವನ್ನು ಕೆಳಗೆ ಬೀಳಿಸುತ್ತಾನೆ. ಆ ವಿಷಯದ ಕುರಿತು ಬಂಟು PT ಮಾಸ್ಟರ್ಗೆ ಕಂಪ್ಲೇಂಟ್ ಮಾಡಲು PT ಮಾಸ್ಟರ್ ಬಂಟುವನ್ನೇ ಬೈಯುತ್ತಾರೆ. ಸಿಟ್ಟು ಬಂದರೂ ಮೌನವಾಗಿ ಬಿಡುತ್ತಾನೆ ಬಂಟು. ಮನೆಗೆ ಬಂದ ನಂತರ 2 ಆಲೂಗಡ್ಡೆ ತೆಗೆದುಕೊಂಡು ಫುಟ್ಬಾಲ್ ಆಡುವಾಗ ತನ್ನನ್ನು ಕೆಳಗೆ ಬೀಳಿಸಿದವನ ಹೆಸರು ಒಂದರ ಮೇಲೆ ಇನ್ನೊಂದು ಆಲೂಗಡ್ಡೆಯ ಮೇಲೆ ತನ್ನ PT ಮಾಸ್ಟರ್ ಹೆಸರನ್ನು ಬರೆದು ತನ್ನ ಸ್ಕೂಲ್ ಬ್ಯಾಗಲ್ಲಿ ಹಾಕಿಕೊಳ್ಳುತ್ತಾನೆ. ಹೀಗೆ ದಿನಗಳು ಕಳೆದಂತೆ ಆಲೂಗಡ್ಡೆಯ ಸಂಖ್ಯೆ ಹೆಚ್ಚುತ್ತಿದೆ. ಬಂಟುವಿನ ಸ್ಕೂಲ್ ಬ್ಯಾಗ್ ಭಾರವಾಗುತ್ತಿದೆ. ಹಾಗೂ ಆರಂಭದಲ್ಲಿ ತನ್ನ ಬ್ಯಾಗಲ್ಲಿ ಹಾಕಿದ ಆಲೂಗಡ್ಡೆ ಕೊಳೆತು ಅದರಿಂದ ದುರ್ವಾಸನೆ ಬರಲು ಆರಂಭಿಸುತ್ತೆ. ಕೊಳೆತು ಹೋದ ಆಲೂಗಡ್ಡೆ ಬ್ಯಾಗಲ್ಲಿರುವ ಇತರೆ ಆಲೂಗಡ್ಡೆಗಳ ಒತ್ತಡದಿಂದ ಹಿಸುಕಲ್ಪಟ್ಟು ಬ್ಯಾಗ್ನಿಂದ ನೀರಿನೋಪಾದಿಯಲ್ಲಿ ಹನಿ ಹನಿ ತೊಟ್ಟಿಕ್ಕುತ್ತಿದೆ. ತನ್ನ ಬ್ಯಾಗ್ನೊಳಗಿಂದ ಕೊಳೆತು ಹೋದ ಆಲೂಗಡ್ಡೆಯ ದುರ್ವಾಸನೆ ಬರುತ್ತಿರುವುದರಿಂದ ಶಾಲೆಯಲ್ಲಿ ಯಾರೂ ಬಂಟುವಿನ ಬಳಿಯಲ್ಲಿ ಕುಳಿತುಕೊಳ್ಳಲು ಬಯಸುತ್ತಿಲ್ಲ. ಎಲ್ಲರೂ ದೂರವಾಗಿ ಕುಳಿತುಕೊಳ್ಳುತ್ತಿದ್ದಾರೆ. ಇದರಿಂದ ಅಸಮಾಧಾನಗೊಂಡ ಬಂಟುವನ್ನು ಗಮನಿಸಿದ ಟೀಚರ್ ಎಲ್ಲ ಮಕ್ಕಳಿಗೆ, ಈ ಹೊತ್ತಿಗೆ ನಾನು ನಿಮಗೆ ಕೊಟ್ಟಿರುವ ಅಸೈನ್ಮೆಂಟ್ನ ಅವಧಿ ಮುಗಿಯಿತು. ನಿಮ್ಮ ಬ್ಯಾಗ್ನಲ್ಲಿರುವ ಎಲ್ಲ ಆಲೂಗಡ್ಡೆಯನ್ನು ತಂದು ಈ ಟೇಬಲ್ ಮೇಲೆ ಇಡಿ ಎಂದು ಹೇಳುತ್ತಾರೆ. ಆಗ ಶಾಲೆಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಆಲೂಗಡ್ಡೆ ಹೊಂದಿರುವ ಬಂಟು 15 ಆಲೂಗಡ್ಡೆಯನ್ನು ಹೊಂದಿರುವ ಬ್ಯಾಗನ್ನು ಟೇಬಲ್ ಮೇಲೆ ಇಟ್ಟು ನಿಟ್ಟಿಸಿರು ಬಿಡುತ್ತಾ ನಿಂತಿರುತ್ತಾನೆ. ಆಗ ಟೀಚರ್ ಬಂಟುವನ್ನು ಕೇಳುತ್ತಾರೆ, ಇಷ್ಟೆಲ್ಲ ಆಲೂಗಡ್ಡೆಯನ್ನು ಇಷ್ಟು ದಿವಸ ಹೊತ್ತು ತಿರುಗಿದೆಯಲ್ಲ, ನಿನಗೆ ಹೇಗನ್ನಿಸ್ತು? ಬಂಟು ಹೇಳ್ತಾನೆ, ತುಂಬ ಭಾರ, ಸಹಿಸಲಾರದ ದುರ್ವಾಸನೆ. ಆ ದುರ್ವಾಸನೆ ನಿಮಿತ್ತ ಎಲ್ಲರೂ ನನ್ನಿಂದ ದೂರ ಹೋಗುತ್ತಿರುವರು. ಇವೆಲ್ಲ ನನಗೆ ಗಲಿಬಿಲಿ ಹಾಗೂ ಅಸಮಾಧಾನವನ್ನು ಉಂಟು ಮಾಡಿದೆ. ಆಗ ಟೀಚರ್ ಹೇಳ್ತಾರೆ, ನೀವು ಹೊಂದಿರುವ ಸ್ಕೂಲ್ ಬ್ಯಾಗ್ ನಿಮ್ಮ ಮನಸ್ಸನ್ನು ಸೂಚಿಸಿದರೆ ಆ ಬ್ಯಾಗ್ನೊಳಗೆ ಹಾಕಲ್ಪಟ್ಟ ಆಲೂಗಡ್ಡೆ ನಿಮ್ಮನ್ನು ನೋಯಿಸಿದವರನ್ನು ಸೂಚಿಸುತ್ತದೆ. ಆ ಸ್ಕೂಲ್ ಬ್ಯಾಗ್ನಲ್ಲಿ ದೀರ್ಘಕಾಲ ಇಟ್ಟಿರುವ ಆಲೂಗಡ್ಡೆ ಹೇಗೆ ಕೊಳೆತು ಆ ಬ್ಯಾಗನ್ನು ದುರ್ವಾಸನೆಯಿಂದ ತುಂಬಿಸಿ ಆ ಬ್ಯಾಗ್ ಹೊಂದಿರುವವರಿಗೆ ಅನಾನುಕೂಲತೆಯನ್ನು ಉಂಟು ಮಾಡಿತೋ, ಹಾಗೆಯೇ ತಮ್ಮ ಮಾತು ವರ್ತನೆಗಳಿಂದ ನಿಮಗೆ ನೋವನ್ನು ಉಂಟು ಮಾಡಿದವರನ್ನು ಕುರಿತು ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲ ಯೋಚಿಸುವುದು ನಿಮ್ಮ ಅಸಮಾಧಾನಕ್ಕೆ ಕಾರಣವಾಗುತ್ತದೆ. ಟೀಚರ್ ಹೇಳಿದ ಜೀವನದ ಪಾಠ ನಮಗೂ ಸಹ ಅನ್ವಯಿಸುತ್ತದೆ. ಇತರರು ಆಡಿದ ಮಾತು, ಮಾಡಿದ ಮೋಸ, ಆದ ಅವಮಾನ ಮುಂತಾದ ಜೀವನದಲ್ಲಿ ಆಗಿ ಹೋದ ಹಾಗೂ ಸಂಭವಿಸಿದ ಘಟನೆಗಳನ್ನೇ ಕುರಿತು ಸತತವಾಗಿ ಚಿಂತಿಸುವುದರಿಂದ ನಿಮ್ಮ ಮನಸ್ಸು ಆ ಆಲೋಚನೆಗಳಿಂದ ಭಾರವಾಗಿ ಜೀವನದ ಮೇಲೆ ಜಿಗುಪ್ಸೆ ಉಂಟಾಗುತ್ತದೆ. ಇನ್ನೊಬ್ಬರ ನಕಾರಾತ್ಮಕ ಮಾತು,
ವರ್ತನೆ ಹಾಗೂ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲ ನೆಲೆಸಲು ಆಸ್ಪದ ಕೊಡಬೇಡಿ. ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನೂ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ.